2024 ಕ್ರೋಧಿನಾಮ ಸಂವತ್ಸರದ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಗುರು ವರ್ಷಾರಂಭದಿಂದ 1/5/2024 8ನೇಯವನಾಗಿ ಮೇಷರಾಶಿಯಲ್ಲಿದ್ದು ಸಂವತ್ಸರದ ಪ್ರಾರಂಭದಲ್ಲಿ ಕಾರ್ಯಗಳು ನಿಧಾನಗತಿಯಾಗಿ ಪ್ರಗತಿಯತ್ತ ಮುನ್ನಡೆಯುವಂತವುಗಳಾಗ್ತವೆ. ಪ್ರಯತ್ನಕ್ಕೆ ತಕ್ಕಂತೆ ಫಲ ದೊರೆಯದೇ ಇರುವಂತದ್ದಾಗ್ತದೆ. ಅಭಿವೃದ್ಧಿ ಪದದಲ್ಲಿ ಎಷ್ಟೇ ನೀವು ಏರಕ್ಕೆ ಹೋದ್ರೂ ಸಹ ಅನ್ಕೊಂಡಷ್ಟು ಆಗೋಂಗಿಲ್ಲ. ವಿಳಂಬದಲ್ಲಿ ಜಾಸ್ತಿ ಅಂದ್ರೆ ವಿಳಂಬ ಜಾಸ್ತಿ ಆಗುವಂತದ್ದಾಗ್ತದೆ. ಮನಸ್ಸಿಗೆ ಹಲವಾರು ಘಟನೆಗಳು ಜೀವನದಲ್ಲಿ ಜರುಗಿರ್ತಕ್ಕಂಥವುಗಳು ಮತ್ತೆ ಮತ್ತೆ ಬಂದು ಕುಕ್ಕುವಂತವುಗಳಾಗ್ತವೆ. ಮತ್ತೆ ಮತ್ತೆ ಹಳೆ ನೆನಪುಗಳು ಕಾಡುವಂತವುಗಳಾಗ್ತವೆ. ಸಮಾಧಾನ ಇರೋಂಗಿಲ್ಲ. ಸಮಯಕ್ಕೆ ತಕ್ಕಂತೆ ಬದಲಾವಣೆ ಆಗಬೇಕು ಅನ್ನೋದ್ರೊಳಗ ನಿಮ್ಮ ಮನಸ್ಥಿತಿ ಬದಲಾಗದೇ ಇರುವಂತದ್ದಾಗಿರ್ತದೆ. ಮುಂದೆ 1/5/2024 ನಂತರ ವರ್ಷ ಪೂರ್ತಿ ನವಮ ಸ್ಥಾನದಲ್ಲಿ ಅಂದ್ರೆ ವೃಷಭ ರಾಶಿಯಲ್ಲಿ ಗುರು ಬರೋದ್ರಿಂದ ಅಭಿವೃದ್ಧಿ ಕಾರ್ಯ ವೇಗ ಪಡ್ಕೊಂತದೆ. ಎಂಥದ್ದೇ ಕಠಿಣ ಪರಿಶ್ರಮ ಇದ್ರೂ ಸಹ ಗುರುವಿನ ಬಲದಿಂದ ಫಲಪ್ರದವಾಗಿ ಬರುವಂತ ಎಲ್ಲ ಕೆಲಸಗಳು ಅಂದ್ರೆ ಎಂಥದ್ದೇ ಕೆಟ್ಟ ಕೆಲಸಗಳು ಎದುರು ಬಂದರೂ ಸಹ ನಿವಾರಣೆ ಮಾಡಿ ಶೀಘ್ರದಲ್ಲಿ ಶುಭ ಫಲಗಳನ್ನು ನೀಡುವಂತವನಾಗ್ತಾನೆ. 9ನೇ ಗುರು ಬಂದಾಗ ಅಲ್ಪ ಮಟ್ಟಿಗಾದರೂ ಬದಲಾವಣೆ ಉಂಟಾಗಿ ಜೀವನದಲ್ಲಿ ಏನೋ ಕಂಡಿದ್ದೆ, ಏನೋ ವಜ್ಜಿಯಾಗಿತ್ತು, ಎಲ್ಲವನ್ನ ಕಳ್ಕೊಂಡೇ ಸಮಾಧಾನ ಆಯಿತು. ಒತ್ತಿರ್ತಕ್ಕಂಥ ಬೆಟ್ಟ ಕೆಳಗಿಳಿಸಿದಾಗ ಆಗ್ತಕ್ಕಂಥ ಸಂತೋಷ ಆ ಸಂದರ್ಭದಲ್ಲಿ ಆಗುವಂಥದ್ದಾಗ್ತದೆ. ಕಾರ್ಯಕ್ಷಮತೆಯಿಂದ ಕಪಟತನದಿಂದ ದೂರ ಇದ್ದಷ್ಟು, ಗುರು ಹಿರಿಯರ ಮೇಲೆ ಭಕ್ತಿ ಇದ್ದಷ್ಟು ಒಳ್ಳೆಯದು. ಗುರು ಹಿರಿಯರ ಹಾಗೂ ಪೂಜ್ಯರ ಪುಣ್ಯಕ್ಷೇತ್ರಗಳ ದರ್ಶನ ಮನಸ್ಸಿಗೆ ನೆಮ್ಮದಿ ತಂದು ಕೊಡುವಂಥದ್ದಾಗ್ತದೆ. ದಾನ ಧರ್ಮದಲ್ಲಿ ತಲ್ಲೀನರಾದಾಗ ನಿಮ್ಮ ವ್ಯಾಪಾರ ಮಧ್ಯಮ ಲಾಭ ನೀಡುವಂಥದ್ದಾಗ್ತದೆ. ವಿದ್ಯಾರ್ಥಿಗಳಿಗೆ ಹೆಚ್ಚು ಶ್ರೇಯಸ್ಸು ಅಭಿವೃದ್ಧಿಯನ್ನು ಕೊಡುವಂಥದ್ದಾಗ್ತದೆ. ಮಹಿಳೆಯರಿಗೆ ನೌಕರಿ ಕಂಕಣದ ಭಾಗ್ಯದ ಜೊತೆಗೆ ಸಂತಾನ ಭಾಗ್ಯ ಸಹ ಉಂಟು. ಅಂದರೆ ಬಹಳ ದಿನದಿಂದ ಸಂತಾನ ಪ್ರಾಪ್ತಿ ಆಗದೇ ಇರುವಂಥ ಮಹಿಳೆಯರಿಗೆ ಈ ವರ್ಷ 1/5/2024 ನಂತರ ಶುಭ ಸುದ್ದಿಗಳು ಹೆಚ್ಚು ಕೇಳುವಂಥವರಾಗ್ತಾರೆ. ಹೊಸ ಯಂತ್ರಗಳೊಂದಿಗೆ ರೈತಾಪಿ ವರ್ಗದವರು ಉತ್ತಮ ಬೆಳೆಯನ್ನು ಬೆಳೆಯುವಂಥವರಾಗ್ತಾರೆ. ಸಹಸ್ರಾರು ಜನ ನಿಮ್ಮ ಉಪಯೋಗ ಪಡೆದುಕೊಂಡು ನಿಮಗೆ ಪ್ರತಿಫಲವಾಗಿ ಉದ್ಯೋಗವನ್ನು ಅಭಿವೃದ್ಧಿ ಮಾಡುವಂಥವರಾಗಿರ್ತಾರೆ. ಈ ವರ್ಷ ಶುಭ ಸೂಚನೆಗಳು ಹೆಚ್ಚು ಉಲ್ಬಣ ಆಗುವಂಥದ್ದಾಗ್ತದೆ. ಇನ್ನು ಶನಿದೇವ ವರ್ಷ ಪೂರ್ತಿ 6ನೇವನಾಗಿದ್ದು ಅಂದರೆ ಕುಂಭರಾಶಿಯಲ್ಲಿದ್ದು ಕುಲದೇವರ ಆರಾಧನೆ ಮಾಡಿ ಕಾರ್ಯಾರಂಭ ಮಾಡಿದರೆ ಅಂದರೆ ಧೈರ್ಯಂ ಸರ್ವತ್ರ ಸಾಧನಂ ಎನ್ನುವಂಗ ಎಲ್ಲ ಕೆಲಸಗಳು ಸರಳಾಗಿ ಆಗುವಂಥದ್ದಾಗ್ತದೆ. ನೌಕರಿಯಲ್ಲಿ ಇಚ್ಛಿರ್ತಕ್ಕಂಥ ಸ್ಥಳಕ್ಕೆ ಬಡ್ತಿ ಯೋಗ, ವ್ಯಾಪಾರದಲ್ಲಿ ದ್ವಿಗುಣ ಧನಲಾಭ. ಮಹಿಳೆಯರಿಗೆ ಈ ವರ್ಷ ಉತ್ತರಾರ್ಧದಲ್ಲಿ ಎಲ್ಲ ಕಾರ್ಯಗಳು ಶುಭ ಫಲ ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಅಧಿಕ ಒತ್ತಡಗಳೆಲ್ಲವೂ ಕಡಿಮೆಯಾಗಿ ಸಮಾಧಾನದಿಂದ ಜೀವನ ನಡೆಸುವಂಥವರಾಗ್ತೀರಿ. ಯಾವುದಕ್ಕೆ ಕೈ ಹಾಕಿದ್ರೆ ಸಹ ಅದು ಲಾಭವನ್ನು ತಂದು ಕೊಡುವಂಥದ್ದಾಗಿರ್ತದೆ. ಇನ್ನು ರಾಹು ಈ ವರ್ಷ 7ನೇವನ ಅಂದರೆ ಮೀನ ರಾಶಿಯಲ್ಲಿದ್ದು ಅಲ್ಪ ಅನವಶ್ಯಕವಾಗಿರ್ತಕ್ಕಂಥ ಭಯದ ವಾತಾವರಣವನ್ನು ಉಂಟು ಮಾಡುವಂಥವನಾಗ್ತಾನೆ. ಆದರೂ ಸಹ ಕೆಲಸದಲ್ಲಿ ಯಶಸ್ಸು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ಅಧಿಕಾರಿಗಳಿಗೆ ಬಡ್ತಿ ಯೋಗ ಇದೆ. ಎಲ್ಲ ಕೆಲಸದಲ್ಲಿ ಯಶಸ್ಸು ದೊರೆಯುವಂಥದ್ದಾಗ್ತದೆ. ರೈತಾಪಿ ವರ್ಗದವರಿಗೆ ಅಲ್ಪ ಸ್ವಲ್ಪ ತೊಂದರೆಗಳು ಹತಾಶಯಗಳು ಬಿಟ್ರೆ ಇನ್ನೆಲ್ಲ ರೀತಿಯಿಂದಲೂ ಉತ್ತಮವಾಗಿರ್ತಕ್ಕಂಥದ್ದಾಗಿರ್ತದೆ. ನಮ್ಮ ಮಂಗಳ ವರ್ಷಾರಂಭದಿಂದ 23/4/24 6ನೇವನು ಕುಂಭರಾಶಿಯಲ್ಲಿ, 1/6/2024 7ನೇವನು ಮೀನರಾಶಿಯಲ್ಲಿ, 12/7/24 8ನೇವನು ಮೇಷರಾಶಿಯಲ್ಲಿದ್ದು ನಂತರ 9ನೇ ಸ್ಥಾನ ವೃಷಭ ರಾಶಿಗೆ ಹೋಗೋದ್ರಿಂದ ಅಷ್ಟಮ ಮಂಗಳ ಇದ್ದಾಗ ಎಚ್ಚರದಿಂದ ಇರುವಂಥದ್ದು ಒಳ್ಳೆಯದು. ಕಾಲ ಕಾಲಕ್ಕೆ ತಕ್ಕಂತೆ ಯೋಗ್ಯತೆಯ ಫಲವನ್ನು ನೀಡುವಂಥವನಾಗ್ತಾನೆ. ಈ ವರ್ಷ ಸುಯೋಗವಿದ್ದು ಹಾಕಿದ ಕೈ ಕೆಲಸಗಳೆಲ್ಲವೂ ಅಂದರೆ ಯಾವ ಕೆಲಸ ಕೈ ಹಾಕ್ತೀರಿ ಎಲ್ಲವೂ ಕಾರ್ಯಗತ ಆಗಿ ಸುಲೀಲವಾಗಿ ಜರುಗುವಂಥದ್ದಾಗ್ತಾರೆ. ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದುವಂಥವರಾಗಿರ್ತಾರೆ. ಕುಲದೇವರ ಆರಾಧನೆ ಇನ್ನೂ ಉತ್ತಮ. ಇನ್ನು ಕನ್ಯಾ ರಾಶಿಯ ಹೆಣ್ಣು ಮಕ್ಕಳಿಗೆ ಯಾರ ಜೊತೆ ಎಷ್ಟು ಮಾತಾಡಬೇಕು ಅಪ್ಪರ ಜೊತೆ ಅಷ್ಟು ಮಾತಾಡಿದ್ರೆ ಒಳ್ಳೆಯದು. ಅವ್ರ ಜೊತೆ ಹೆಚ್ಚು ವ್ಯವಹಾರ ಬೇಡ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ವಂಚಿಸುವಂಥವ್ರು ಜಾಸ್ತಿ ಜನ ಇರ್ತಾರೆ. ಜಾಗೃತಿಯಿಂದ ವ್ಯಾಪಾರ ವ್ಯವಹಾರ ಮಾಡಿ. ಒಳ್ಳೆಯ ಸಂಸ್ಕಾರ ಪೂಜೆ ದಾನ ಧರ್ಮದಲ್ಲಿ ಮಗ್ನರಾದ್ರಿ ಅಂದರೆ ಬರುವಂಥ ಸಮಸ್ಯೆ ಕಡಿಮೆ ಆಗಿ ಉತ್ತಮವಾಗಿರ್ತಕ್ಕಂಥ ಸಹನೆ ಸಹಕಾರದಿಂದ ವರ್ತಿಸಿದೆ ಅಂದರೆ ಹೆಚ್ಚು ಶುಭ ಫಲಗಳು ಪ್ರಾಪ್ತಿಯಾಗುವಂಥದ್ದಾಗ್ತದೆ. ಒಟ್ಟಿನಲ್ಲಿ ಈ ವರ್ಷ ಗುರು ವರ್ಷಾರಂಭದಿಂದ 8ನೇವನು ಅಶುಭ ಸಾಧಾರಣ ಫಲ, ಮುಂದೆ ವರ್ಷಾಂತವರಿಗೆ 9ನೇವನು ಹೆಚ್ಚು ಶುಭ ಫಲಗಳನ್ನು ನೀಡುವಂಥವನಾಗ್ತಾನೆ. ಮಾರ್ಗಶಿರ ಹಾಗೂ ಪಾಲ್ಗುಣ ಮಾಸ ಉತ್ತಮವಾಗಿರ್ತಕ್ಕಂಥವುಗಳಾಗ್ತವೆ. ಮುಂದೆ ಶನಿದೇವನ 6ನೇವನಾಗಿ ಅಶುಭ ಮತ್ತು ಶುಭ ಮಿಶ್ರ ಫಲವನ್ನು ನೀಡುವಂಥವನಾಗಿರ್ತಾನೆ.
ಒಟ್ಟು 10 ಅಣೆ ಶುಭ ಫಲ ನಿಮಗೆ. ಭಾದ್ರಪದ ಮಾಸ 5, 10, 15ನೇ ತಿಥಿಗಳು ಶನಿವಾರ ಶ್ರವಣ ನಕ್ಷತ್ರ ಘಾತಕವಾಗಿರ್ತಕ್ಕಂಥವುಗಳು.